ಡೆಡಿಕೇಶನ್ ಸುತ್ತಲ್ಲಿ ವಿಶೇಷ ಅತಿಥಿಯೊಬ್ಬರನ್ನ ಸ್ವಾಗತಿಸುವಂತಹ ಸಮಯ. ತಮ್ಮ ಸ್ವರದಿಂದ ಸಾಧನೆಯನ್ನ ಮಾಡಿ ನೇರು ಸ್ಥಳದಲ್ಲಿರುವಂತಹ ಸಂಗೀತ ವಿದೂಷಿ ಸ್ವಾಗತಿಸಿ ಸಂಗೀತ ಕಟ್ಟಿ ಮೇಡಮ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ಲೀಸ್. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ಡೆಡಿಕೇಶನ್ ರೌಂಡ್. ಈ ಸುಂದರವಾದ ಸಂದರ್ಭದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ, ಸೊ ನಿಮ್ಗೆ ಎಷ್ಟು ಸಂತೋಷ ಇದೆ? ನನಗೆ ತುಂಬಾ ಸಂತೋಷ ಇದೆ ಕಣ್ರಿ. ಯಾಕಂದ್ರೆ ನನ್ನ ಹಾಡುಗಳು ಚೆನ್ನಾಗಿದ್ದೇ ಇರುತ್ತೆ, ಇವರೆಲ್ಲ ಚೆನ್ನಾಗಿ ಹಾಡ್ಬೇಕಲ್ಲ ಈಗ. ಸೊ ಜಿ ಸರಿಗಮಪ ಈ ವೇದಿಕೆ ಮೇಲೆ, ಈ ಬೃಹತ್ತಾದ ವೇದಿಕೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಒಕೇಶನಲ್ಲಿ ನಾನಿದ್ದೀನಿ. ನಂಗೆ ತುಂಬ ಖುಷಿ, ತುಂಬ ಹೆಮ್ಮೆ, ಅಷ್ಟೇ ಒಂಥರ ಸ್ವಲ್ಪ ಭಾವುಕತೆ ಕೂಡ ಇದೆ. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಮ್ಯಾಮ್. ಸಿ ಅಶ್ವಥ್ ಸರ್ ಅವರಿಗೆ ಹಾಡನ್ನ ಸಮರ್ಪಣೆ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಸಾಧ್ವಿನಿ ಕೊಪ್ಪ ಫ್ರಮ್ ಟೀಮ್ ಲಕ್ಷ್ಮೀ ನಾಗರಾಜ್. ಸಾಧ್ವಿನಿ ಗಾನಗಾರಡಿಗ ಡಾಕ್ಟರ್ ಸಿ ಅಶ್ವಥ್ ಸರ್ ಅಂತಹ ಮಹಾನ್ ಗಾಯಕರನ್ನ ಈ ವೇದಿಕೆ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ಕರ್ಕೊಂಡ್ ಬಂದಿದ್ರ. ಸೂಪರ್ ಸೂಪರ್ ಸಾಧ್ವಿನಿ. ಅರ್ಜುನ್ ಸರ್. ಸಾಧ್ವಿನಿ ಅವರೇ, ಖಂಡಿತವಲ್ಲೂ ಇವತ್ತು ಶ್ರಾವಣ ಬಂತು. ಸಾಧ್ವಿನಿಯವರ ಕಂಠಕ್ಕೆ, ಸಾಧ್ವಿನಿಯವರ ಜೀವನಕ್ಕೆ, ಸಂಗೀತದ ಪಯಣಕ್ಕೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಾನು ತುಂಬಾ ಕುತೂಹಲವಾಗಿದ್ದೀನಿ, ಮೇಡಮ್ ಏನು ಹೇಳ್ತಾರೆ ನಿಮ್ಮ ಕಂಠದ ಬಗ್ಗೆ ಅಂತ. ಇಲ್ಲಿ ಶ್ರಾವಣದ ಮಳೆ ಬಂತು ಜಿ ಸರಿಗಮಪ ವೇದಿಕೆ ಮೇಲೆ. ಖಂಡಿತವಾಗೂ ಶೈಲಿ ಅಂತೂ ಅಶ್ವಥ್ ಅವ್ರ ಶೈಲಿನೇ. ಬಹುಶಃ ಅವ್ರು ಇದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಹಾಡಿದಾಳೆ ಸಾಧ್ವಿನಿ. ಅಶ್ವಥ್ ಅವರು ಕನ್ನಡವೇ ಸತ್ಯ ಕಾರ್ಯಕ್ರಮ ಮಾಡಿದಾಗ ಕುಣ್ಕೊಂಡು ಹಾಡು ಹೇಳ್ತಿದ್ರು. ಇಷ್ಟು ಲಿಟ್ರಲಿ ಡ್ಯಾನ್ಸ್. ಆಮೇಲೆ ಒಳ್ಳೆ ಒಂಥರ ಮಗು ತರ ಹಿಂಗೆ ನಿಂತ್ಕೊಂಡು ಒಂಥರ ಸುಮ್ಮನೆ ಮುಖ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿ ಡ್ಯಾನ್ಸ್ ಮಾಡೋದು. ಅಷ್ಟೇ ಅದ್ಭುತವಾಗಿ ಇವತ್ತು ವಾದ್ಯ ಇಲ್ಲಿ ನಮ್ಮ ಮ್ಯೂಸಿಷಿಯನ್ಸ್ ಏನಿದ್ದಾರೆ, ಹೌದು, ಹ್ಯಾಟ್ಸ್ ಆಫ್. ಅಶ್ವಥ್ ಅವರು ಯಾವತ್ತೂ ವಿವೇಕದಿಂದ ಹಾಡೇ ಇಲ್ಲ. ಅವರು ಶಕ್ತಿ ಮತ್ತು ಹೃದಯ ಅಷ್ಟೇ. ಹಾಡು ಹಾಡಿದಂಗೆ ಇರಬೇಕು, ಅದಕ್ಕೆ ಶಕ್ತಿ ಇರಬೇಕು, ಅದು ಹೃದಯದಿಂದ ಬರಬೇಕು. ಒನ್ ಅಶ್ವಥ್ ಅಷ್ಟೇ ಮಾತು. ಒನ್ ಅಶ್ವಥ್ ಫಾರ್ 100 years, ಒನ್ SPB ಫಾರ್ 500 years, ಒನ್ ರಾಜ್ಕುಮಾರ್ ಫಾರ್ ಎವರ್. ಆ ಥರ ಆ ಅಶ್ವಥ್ ಅವರು ನಮ್ಮ ಕನ್ನಡ ನಾಡಿನಲ್ಲಿ ಹಾಗಿದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಇಮಿಟೇಟ್ ಮಾಡ್ಬೋದು ಅಷ್ಟೇ. ನೋ ಒನ್ ಕ್ಯಾನ್ ಕಂಪೋಸ್ ಲೈಕ್ ಹಿಮ್. ತುಂಬ ಚೆನ್ನಾಗಿ ಹಾಡ್ದಮ್ಮ. ನಾನಂತೂ ಮೈಮರ್ತಿ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧ್ವಿನಿ, ಬೆಸ್ಟ್ ವಿಶಸ್. ಸಂಗೀತಾ ಮೇಡಮ್, ನೀವು ಸಿ ಅಶ್ವಥ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಿರ. ಇವತ್ತು ಸಿ ಅಶ್ವಥ್ ಸರ್ಗೋಸ್ಕರ ನಿಮ್ಮ ಕಡೆಯಿಂದ, ನಿಮ್ಮ ಧ್ವನಿಯ ಮೂಲಕ, ನಿಮ್ಮ ಕಂಠದ ಮೂಲಕ ಅವರಿಗೆ ಒಂದು ಹಾಡಿನ ಡೆಡಿಕೇಶನ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಪ್ಲೀಸ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ, ಪ್ಲೀಸ್. ಎಸ್. ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್. ಭಾಳ ಖುಷಿ ಆಗ್ತದೆ. ಓವರ್ವೆಲ್ಮ್, ನಂಗೆ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ದಿಸ್ ಮೂಮೆಂಟ್ ವೆರಿ ವೆರಿ ಸ್ಪೆಷಲ್. ಸರ್, ತಂದೆಯಾಗಿ ನಿಮ್ಮ ಮಗಳ ಬಗ್ಗೆ ಹೇಳಿ, ಎಷ್ಟು ಸ್ಪೆಷಲ್ ಆಕೆ? ಮಗಳು ಅಂದಮೇಲೆ ಅವಳು ಸ್ಪೆಷಲೇ. ನನ್ನ ಪ್ರೀತಿ ಮಗಳು ಅಷ್ಟೇ. ಹಾಗಂತ ಇನ್ನೊಬ್ಳು ಮಗಳು ಇದ್ದಾಳೆ, ಅವಳ ಮೇಲೂ ಪ್ರೀತಿ ಇದೆ. ಅದು ಏನಾಯಿತು ಅಂದರೆ ಗ್ಯಾಪ್ ಜಾಸ್ತಿ ಆಯಿತು ನಮ್ಮಿಬ್ಬರ ಮಕ್ಕಳಿಗೆ. ಹಾಗಾಗಿ ಇವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ, ಭಾಳ ಖುಷಿ ಆಗ್ತಾ ಇದೆ. ಈ ಹಾಡು ಅನುರಾಧ ಅವರು ಹಾಡ್ದಾಗೆಲ್ಲ ನಿಮ್ಮ ಮನಸ್ಸಲ್ಲಿ ಏನು ಓಡುತ್ತೆ ಸರ್? ಇದು ಏನು ಅನ್ಸುತ್ತಂದ್ರೆ, ಈ ಹಾಡು ಅವಳು ನನಗೋಸ್ಕರನೇ ಹಾಡ್ತಾ ಇರೋದು ಅಂತ. ಆ ಫಿಲ್ಮಿನ ವಿಚಾರನೇ ಮರ್ತೋಗಿದೆ ನನಗೆ ಇವಾಗ. ನಿಮಗೋಸ್ಕರನೇ ಹಾಡಿದ್ದು. ಸೋ ಸ್ವೀಟ್. ಬಟ್ ಈ ಒಂದು ಹಾಡು ಅರ್ಜುನ್ ಸರ್ ಇವತ್ತು ವೇದಿಕೆ ಮೇಲೆ ಎಷ್ಟು ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾನೆ ನೋಡಿ. ಥ್ಯಾಂಕ್ ಯು ಅರ್ಜುನ್ ಸರ್. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ಅವ್ರನ್ನ ಸಂತೋಷ ಪಡಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓ ಸ್ವೀಟ್.
ಮಹಾಗುರುಗಳೇ, ನಿಮ್ಮಿಬ್ರು ಮನೆಯ ಲಕ್ಷ್ಮಿ ಅವ್ರ ಬಗ್ಗೆ ಪ್ಲೀಸ್ ಮಾತಾಡಿ ಮಹಾಗುರುಗಳೇ. ನನಗೆ 2 ಹೆಣ್ಮಕ್ಳು, ನನ್ನ ಹೆಂಡತಿ ದೊಡ್ಡ ಮಕ್ಕಳು, ಅವಳಿಗೆ 2 ಹೆಣ್ಮಕ್ಳು. ಆ ಥರ ನನಗೆ 200% ನನ್ನ ವೈಫೇ ಎಲ್ಲ ಕಡೆ. ಅವಳು ನನ್ನನ್ನು ಮಗು ಥರ ನೋಡ್ತಾಳೆ, ಗಂಡನ ಥರ ನೋಡ್ತಾಳೆ, ತಂದೆ ಥರ ನೋಡ್ತಾಳೆ, ಎಲ್ಲ ಥರ ನೋಡ್ತಾಳೆ. ಬಟ್ ಹೆಣ್ಮಕ್ಳಿಬ್ರು ಅವು ಚಿಕ್ಕ ವಯಸ್ಸಿಂದು ನನ್ನನ್ನು ಅಂಟ್ಕೊಂಡ್ಬಿಟ್ಟಿದ್ದಾವೆ. ನಾನು ಯಾವತ್ತೂ ಅವರನ್ನು ಸಾಕುವ, ಅವರನ್ನು ಕೇರ್ ತೆಗೆದುಕೊಳ್ಳುವ ಯಾವ ಕ್ಷಣನೂ ಬಿಟ್ಕೊಟ್ಟಿಲ್ಲ. ನನ್ನ ಮೊದಲನೇ ಮಗಳು ಹುಟ್ಟಿದ ಮೇಲೆ ಅವಳು LKGಯಿಂದ ಸ್ಟಾರ್ಟ್ ಮಾಡಿ ಅವಳು PUC ಬರೋವರೆಗೂ ಪ್ರತಿ ದಿವಸ ನಾನೇ ಕಾರ್ನಲ್ಲಿ ಅವಳನ್ನ ಕರ್ಕೊಂಡೋಗಿ ಶಾಲೆಗೆ ಬಿಡ್ತಾಯಿದ್ದೆ. ಯಾಕೆಂದರೆ ಅವಳು ನನ್ನ ಕಾರ್ ಇಳಿದು ಗೇಟ್ ಒಳಕ್ಕೆ ಹೋದ್ಮೇಲೆ ಒಂದು 10 ಹೆಜ್ಜೆ ಹೋದ್ಮೇಲೆ ಒಂದು ಲುಕ್ ಕೊಡೋಳು. ಆ ಲುಕ್ಗೋಸ್ಕರ ಹೋಗ್ತಾ ಇದ್ದೆ. ಸೊ ಲೈಕ್ ದಟ್. ಅರ್ಜುನ್ ಸರ್, ಮೆಹಬೂಬ್ ಸಾಬ್ ಅವ್ರನ್ನ ಇವತ್ತು ಬಹುಶಃ ಇಷ್ಟು ಸಂತೋಷವಾಗಿ ನಾವು ಯಾವ ಎಪಿಸೋಡಲ್ಲೂ ನೋಡಿಲ್ಲ. ಇವತ್ತು ಕುಣಿತಿರೋ ಒಂದು ಮಗು ತಾಯಿನ ನೋಡೋಷ್ಟು ಹಂಬಲ ಹೇಗಿರುತ್ತೆ ಆ ಥರ ಅನುರಾಧ ಮೇಡಮ್ ಪಕ್ಕದಲ್ಲಿ ಕೂತ್ಕೊಂಡು ಹಿ ವಾಸ್ ಜಸ್ಟ್ ಎಂಜಾಯಿಂಗ್. ಆಡಕ್ಕೆ ಮುಂಚೆನೇ ಅದೊಂದು ಖುಷಿ. ಅಜ್ಜೋರ್ ಫೋಟೋ ಹಿಂದೆ ಇದೆ. ನನಗೆ ಇವರು ಮೆಹಬೂಬ್ ಸಾಬ್ ಅವ್ರ ಹಿಂದೆನೇ ಅಜ್ಜವ್ರು ನಿಂತಿದ್ರೇನೋ, ಆ ಶ್ರುತಿ ಅವ್ರು ಹಿಡಿತಿದ್ರೇನೋ ಮೆಹಬೂಬ್ ಸಾಬ್ ಅವ್ರದ್ದು ಅಂತ ಅನ್ನಿಸ್ತಿತ್ತು. ಮೋಸ್ಟ್ ಡಿವೈನೆಸ್ಟ್ ಮೂಮೆಂಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಕಳೆಯುತ್ತಂತೆ, ತಿರುಪತಿಯಲ್ಲಿ ಪಾಪನಾಶಿಯಲ್ಲಿ ಮಿಂದರೆ ಪಾಪ ಕಳೆಯುತ್ತಂತೆ, ಕಂಚಿಯಲ್ಲಿ ಹೋಗಿ ಹಲ್ಲಿಯನ್ನು ಮುಟ್ಟಿದ್ರೆ ದೋಷ ಕಳೆಯುತ್ತಂತೆ, ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗಾನಗಂಗೆಯನ್ನು ಕೇಳಿದ್ರೆ ನಮಗಿರುವ ಎಲ್ಲ ಅನಿಷ್ಟವೂ ಕಳೆಯುತ್ತೆ ಅಂತ ಕೂಡ ಗೊತ್ತಾಗ್ತಾ ಇದೆಯಪ್ಪ. ಎಷ್ಟು ಚೆನ್ನಾಗಿ ಹಾಡ್ದಪ್ಪ ಗುರುವಿನ. ಮೆಹಬೂಬ್, ನೀವು ಕುಮಾರೇಶ್ವರರು ತೆರೆದ ಕಣ್ಣಿನ ಪ್ರತಿರೂಪ ನೀವು. ಥ್ಯಾಂಕ್ ಯು ಸರ್. ಗುರುಗಳೇ, ನಿಮ್ಮ ಶಿಷ್ಯರಲ್ಲಿ ಓರ್ವರಾದಂಥ ನಮ್ಮ ಮೆಹಬೂಬ್ ಸಾಬ್ ಅವರು ಹಾಡಿದ್ದಾರೆ, ನಿಮ್ಗಾಗಿ ಹೇಗೆ ಅನಿಸ್ತು ಪೂಜ್ಯರೇ? ಮೆಹಬೂಬ್ ಸಾಹೇಬ್ ಆಡಿದಂಥ ಪುಟ್ಟರಾಜ ಗುರುವರ ಶಿವನ ಅವತಾರ ಅಂತ, ಆ ಕೈಲಾಸಗಿರಿ ಪರಮಾತ್ಮಂತೂ ನಾವು ಕಣ್ಣಿದ್ದವ್ರು ಯಾರೂ ನೋಡಿಲ್ಲ, ಕಣ್ಣಿಲ್ದವರು ನೋಡಿಲ್ಲ. ಕಣ್ಣಿದ್ದವರಿಗೆ ಕಣ್ಣಿಲ್ದವರಿಗೆ ಸರ್ವರಿಗೆ ಕೂಡ ಶಿವನ ಅವತಾರ ಅಂತೇಳಿ ನಮ್ಮ ಮೆಹಬೂಬ್ ಸಾಹೇಬ್ ಹಾಡಿದ್ರಲ್ಲ. ಕುಮಾರೇಶ ಪಂಚಾಕ್ಷರಿ ಪುಟ್ಟರಾಜ ಗುರುಗಳು ನಮ್ಮ ಮೈಬೂಬ್ ಆಡಿದಂಥ ಹಾಡಿನಲ್ಲೇ 3 ಇವತ್ತು ನಮಗೆ ದರ್ಶನ ಮಾಡಿಸಿದ ಮೈಬೂಬ್ ಅಂದರೆ ತಪ್ಪಾಗೋದಿಲ್ಲ. ಅಷ್ಟೊಂದು ಅವರ ಹಾಡಿದ ಹಾಡು ಕೇಳ್ಕೊತ ಕುಂತ್ರೆ ನಾವು ಎಲ್ಲದೀವಿ ಅನ್ನೋದು ಕೂಡ ಮರೆತು ಬಿಡ್ತೀವಿ. ಅಂಥ ಸಂಗೀತ ಸರಸ್ವತಿ ನಮ್ಮ ಮೈಬೂಬಿಗೆ ಒಲಿತಾಳಂದ್ರೆ ತಪ್ಪಾಗೋದಿಲ್ಲ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ